ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ನಮಸ್ಕಾರ. ಟೈಮ್ ಬಂದುಬಿಟ್ಟು 12:45 ಆಲ್ರೆಡಿ ಇರೋಕ್ಕೆ. ಸೊ ಫೈನಲಿ ಪರ್ವತಮಲೆಗೆ ರೀಚ್ ಆದೆ. ಸೊ ಟೈಮ್ ಬಂದುಬಿಟ್ಟು 4:40. ಒಬ್ಬರು ಕಾಣಿಸ್ತಾ ಇಲ್ಲ ಅಲ್ಲಿ ಯಾರೂ. ಇಷ್ಟೊತ್ತಿಗೆ ಆ್ಯಕ್ಚುಲಿ ಯಾರೂ ಬರೋಲ್ಲ, ಬಟ್ ಸ್ಟಿಲ್ ಯಾರೂ ಕಾಣಿಸ್ತಿಲ್ಲ. ಇಲ್ಲೊಬ್ಬರು ದೂರದಲ್ಲಿ ಒಬ್ಬರು ಕಾಣಿಸ್ತವ್ರೆ, ಅವ್ರ ಹತ್ರ ಕೇಳೋಣ. இந்த பர்வதமலை இங்கே தானே முன்னாடி? ಕಾರ್ಪೊರೇಟ್ ಲೈಫಲ್ಲೂ ಕಷ್ಟ ಅಂದರೆ ಇವ್ರಿಗೆ ಇಲ್ಲೂ ಕಷ್ಟ. ಮೇಲ್ಗಡೆ ಒಂದು ಚಿಕ್ಕ ಬಿಸ್ನೆಸ್ ಮಾಡಿಕೊಂಡು ಎಲ್ಲೆಲ್ಲೋ ಇರ್ತಾರೆ. ಅದೇ ಥರ ಇವರು ಇಲ್ಲೂ ಒಂದು ಬಿಸ್ನೆಸ್ ಮಾಡಿಬಿಟ್ಟು ಸೋಡಾ ಮಾಡ್ತಾರೆ. ಅಂದರೆ ಲೈಕ್ ನಮ್ಮೂರಲ್ಲಿ ಸೋಡಾ ಅಂದರೆ ಏನೋ ಬೇರೆನೇ ಅಂತಾರೆ, ಬಟ್ ಆ ಥರ ಅಲ್ಲ. ಆ ಸೋಡಾ ಅಲ್ಲ, ಗೋಲಿ ಸೋಡಾ. ಅದನ್ನು ಇಲ್ಲಿ ಸೇಲ್ ಮಾಡ್ತಾರೆ. ಇಲ್ಲಿಂದ ಬೆಟ್ಟದ ಮೇಲ್ಗಡೆ ತೊಗೊಂಡೋಗ್ಬಿಟ್ಟು, ಸೊ ಅಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ಬೆಟ್ಟ. ಸೊ ಆ ಬೆಟ್ಟದ ಮೇಲೆ ಇವಾಗ ನಾವು ಹೋಗಬೇಕು. ಅಲ್ಲೇ ಇರೋದು ಶಿವದೇವ್ರ ಟೆಂಪಲು. எவ்வளோ இருக்குன்னு முக்கால்வாசி இருக்கா? இப்படியேவா ஃபுல்லா? இப்படியா? ஸ்டெப்ஸ் இல்லையா? ஸ்டெப்ஸ் வந்து இது வராது. அண்ணாண்ட ஒரு வை தென் மாடி மங்கலம் ஒரு ஊருக்கு அதில் ஸ்டெப் வரும். ஸ்டெப்ஸ் வந்தாலும் அது கொஞ்சம் லாங்கு. ஆமாம், இது கொஞ்சம் கிட்ட. இது எந்த ஊரு? இது வந்து கடலாடி. கடலாடியா? அந்த ஸ்டெப்ஸ் எல்லாம் வரும் அந்த சைடா? இந்த இப்போ இங்கே இறங்கின பிறகு கடலாடியில். ஆமாம், அது வந்து 3ஆவது ஸ்டாப். 3ஆவது ஸ்டாப்பா? இல்லை, நான் பைக்கில் வந்துட்டேன் டேரெக்டா. ஃபர்ஸ்ட் டைமா? ஃபர்ஸ்ட் டைம் இல்லை, ட்ரெக்கிங் போயிட்டுருக்கேன். பெங்களூரு அப்படியா? நான் இப்போது கரண்ட்லி ஒரு 2 வருஷம் ஆயிடுச்சுன்னு எனக்கு பெங்களூரில் இருக்கேன், ஒர்க் பண்ணிட்டு இருக்கேன். அப்படியே ஊர் சுற்றிட்டு வீடியோ கம்பெனியில். இது என்னது? சோடா. சோடாவா? லெமன் சோடா விற்போம் மேலே. மேலேயா? இங்கிலேருந்து கொண்டு குடிச்சிட்டு ஏறும்பார். ஆமாம், அந்த இடத்துல நம்ம கடை. அப்படியா? இங்கிலேருந்து தூக்கிட்டு போயிடுறீங்களா? கீழே தான் வரணும் எல்லாமே. அச்சோ, கீழே தான் வரணும், மேலே எதுவுமே கிடைக்காது. ஆமாம். சிவன் தான் கிடைப்பாரு. எவ்வளோ வருஷம் ஆயிடுச்சு இதுக்கு? அது ஆதிகால சிவன். ஆதிகால சிவலிங்கமா? சுயம்புவந்த லிங்கம். சுயமலிங்கம். ஸ்ரீலிங்கம் அதுவா உருவானந்த லிங்கம். ஓ, அப்படியா? சுயமலிங்கம்னா அப்படிதான். அங்கே என்ன ஃபுல்லாக படியேட்டா? அப்படின்னா ஸ்டெப்ஸ் தானே? ஃபுல்லாக ஸ்டெப்ஸா? நான் வாங்க உங்களுக்கு பைக் காமிக்கிறேன். இதில் பாதி கட்டாயிடும். அப்படியா? நம்ம இதில் ஏதாச்சும் நம்ம மேலே போயிடலாம். இல்லை, அங்கே வந்து ஃபுல்லாக ஸ்டெப்ஸ் இருக்கா? மேலேருந்து கீழே இருக்கு? கடலை இருக்காங்க. ஓ, அப்படியா? ஆனால் இதுதான் ஈஸின்னு நினைக்கிறேன். ஆமாம். இன்னொரு வந்து டிஸ்டர்பன்ஸ் இல்லை, எதுவும் டிஸ்டர்பன்ஸ் இல்லை. நம்ம பாட்டுக்கு போயிட்டு நம்ம பாட்டுக்கு வரலாம். அப்படியே ஒரு ಗಂಟೆ ಹೊಡಿ. ಸೊ ಗೈಸ್, ನೀವು ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೆಯೋದನ್ನ ಮರಿಬೇಡಿ. ಹಾಗೆ ಗಂಟೆ ಹೊಡೆದ್ರಿ ಎಟ್ಕಾದ. ಓಂ ನಮಃ ಶಿವಾಯ. ಇದೆಲ್ಲ என்ன கம்பி எல்லாம் கட்ட யார்? ಇಲ್ಲಿ ಹತ್ತೋದು ಎಷ್ಟು ಕಷ್ಟನೋ ಹಾಗೇನೆ ಇಳಿಯೋದು ಇನ್ನೂ ತುಂಬ ಕಷ್ಟನೇ. ಯಾಕೆಂದರೆ ಡೌನ್ ಅಲ್ವಾ, ಗ್ರಿಪ್ಸ್ ಇಲ್ಲ, ಯಾವುದೇ ಥರದ ಸಪೋರ್ಟಿವ್ ಇರಲ್ಲ ನಿಮಗೆ. ಇಳಿಬೇಕಾದ್ರೂ ಹಂಗೆ ಅಷ್ಟೇ ಕಷ್ಟ ಆಗುತ್ತೆ. ಸೊ ಇಲ್ಲೊಂದು ಮರ ನೋಡ್ಬೋದು ನೀವು, ತುಂಬಾ ಕ್ಲೋತ್ಸ್ ಎಲ್ಲ ಕಟ್ಟಿಟ್ಟಿದ್ದಾರೆ. ಕೆಲವ್ರು ಅಂತಾರೆ ಇದೇನೋ ಹರಕೆ ಅಂತ, ಕೆಲವ್ರು ಅಂತಾರೆ ಕಸ ಎಲ್ಲ ಕಟ್ಟಿರೋದು. ಸೊ ಗೈಸ್, ಇಲ್ಲಿ ನೋಡ್ಬೋದು ಹೆಂಗಿದೆ ಅಂತ ಹತ್ಬೇಕಂದ್ರೆ. ಸೊ ತುಂಬಾ ಕಷ್ಟ ಇದು. ಸ್ವಲ್ಪ ಮಿಸ್ ಆದರೂ ನಾವು ಪಕ್ಕ ಮಿಸ್ ಆಗೋಗ್ಬಿಡ್ತೀವಿ, ಹಂಗಿದೆ ಇದು. ಸೊ ರಿಸ್ಕ್ ತಗೊಂಡು ವೀಡಿಯೋ ಮಾಡೋಕ್ಕೆ ಹೊರಟಿದ್ದೀನಿ ನಾನು. ಯಾಕೆಂದರೆ ನಾನು ನೋಡೋದಾದರೆ ಎಲ್ಲರೂ
ಇಲ್ಲಿರೋವಂಥ ನೇಚರ್ಸ್ಗೆಲ್ಲನೂ ನೋಡಲಿ ಅಂತ. ಸೊ ಸಪೋರ್ಟ್ ಮಾಡಿ. ಸೊ ಇಲ್ಲಿ ನನಗೆ ವೀಡಿಯೋ ಮಾಡೋಕ್ಕಾಗದೆ ಲಾಸ್ಟ್ ಹಿಂದ್ಗಡೆ ಒಬ್ಬರು ಫ್ರೆಂಡ್ ಬಂದುಬಿಟ್ಟು ಸ್ಟಿಕ್ ಅವ್ರ ಬ್ಯಾಗಲ್ಲಿ ಕ್ಲಿಪ್ ಮಾಡಿಬಿಟ್ಟು ಕೊಟ್ಟವ್ರೆ. ಸೊ ಥ್ಯಾಂಕ್ಸ್ ಬ್ರೋ. ಇವರು ನೋಡಿ ತುಂಬ ಹೆಲ್ಪ್ ಮಾಡಿದ್ದಾರೆ ಪಾಪ ವೀಡಿಯೋ ಮಾಡಬೇಕಾದ್ರೆಲ್ಲ. ಸೊ ಇವಾಗ ನೋಡ್ಬೋದು ಆ ಕೆಳಗಡೆಯಿಂದ ನಾವು ಇಲ್ಲಿ ತನಕ ಮೇಲ್ಗಡೆ ತನಕ ಬಂದಿರೋದು. ಸೊ ಇಲ್ಲಿಂದ ಬಂದು ಸ್ಟೆಪ್ಸ್ ಇದೆ ಇನ್ನು ವಾಪಸ್ಸು. ಇದು ಬಂದುಬಿಟ್ಟು ಸಿಂಗಲ್ ಚೈನ್ ಮತ್ತು ಒಂದು ರಾಡ್ ಸೈಡಲ್ಲಿ ರೈಟ್ ಸೈಡಲ್ಲಿ ಇರುತ್ತೆ, ಅದನ್ನ ಇಟ್ಕೊಂಡು ನಾವು ಹತ್ತಬೇಕು. ಇಲ್ಲಿಂದ ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ. ಬಟ್ ಏನಪ್ಪ ಅಂತಂದರೆ ಹತ್ತೋದು ಅಷ್ಟೇ ಕಷ್ಟ. ನೋಡ್ಬೋದು ಕೈಕಾಲೆಲ್ಲ ನಡ್ಗೋಗುತ್ತೆ. ಜಾಗ ಅಷ್ಟೊಂದು ಇಲ್ಲ ಕಾಲಿಡೋದಕ್ಕೂ. ಸೊ ಹಾಫ್ ಗ್ರಿಪ್ಪಲ್ಲಿ ನೀವು ಇಟ್ಕೊಂಡು ಒಂದು ಕೈಲಿ ಕಂಬಿ ಇಟ್ಕೊಂಡು ನೀವು ಹೋಗಬೇಕು. ಒಂದು ಸ್ವಲ್ಪ ಮಿಸ್ ಆದರೂ ಅದೇ ಹೇಳ್ದಲ್ಲ ಆವಾಗಲೇ, ನಾವು ಮಿಸ್ ಆಗೋಗ್ತೀವಿ ಅಂತ. ಬ್ರೋ ಕಷ್ಟ ಆಗೋದಾದರೆ ಕೊಡಿ, ನೀವು ಬ್ಯಾಗಲ್ಲಿ ಪರವಾಗಿಲ್ಲ, ವೀಡಿಯೋನ ಮತ್ತೆ ಆಡೋಣ. ಬಟ್ ವ್ಯೂ ಅಂತೂ ಸಖತ್ತಾಗಿದೆ. ತುಂಬಾ ಅಂದರೆ ನಾವು ಸ್ಟೆಪ್ಸಲ್ಲಿ ಹೆಂಗಂದರೆ ಶೂಸ್ ಹಾಕ್ಕೊಂಡು ಬನ್ನಿ. ನನ್ನ ಪ್ರಿಫರೆನ್ಸ್ ಶೂಸ್ ಹಾಕಿದ್ರೆ ಇನ್ನೂ ಬೆಸ್ಟ್ ಆಗಿರುತ್ತೆ. ಯಾಕೆಂದರೆ ನೀವು ನೋಡ್ಬೋದು ಚಿಕ್ಕ ಚಿಕ್ಕ ಇದ್ದಿರೋದು ಕಲ್ಲು, ಜಾಗ ಇಲ್ಲ ಅಷ್ಟೊಂದು. ಸ್ಲಿಪ್ಪರ್ ಅಂದರೆ ಜಾರುತ್ತೆ ತುಂಬಾ ಹೆವಿನಿ. ಈ 3 ಜನ ಕೂತ್ಕೊಂಡು ಜಾಲಿ ಮಾಡ್ತಾರೆ. ಬಟ್ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಪಾಪ, ಫ್ಯಾಟ್ ಬೇರೆ ಇದ್ದಾರೆ. ಕೊಡಿ ಬ್ರೋ ಸ್ಟಿಕ್. ಇದು ಆಫ್ಸೆಟ್ ವ್ಯೂ ಇನ್ನೂ ಇದೆ, ಇನ್ನೂ ಮುಗ್ದಿಲ್ಲ. ಕೆಳಗಡೆ ನೋಡ್ಬೋದು ನೋಡಿ, ಜಸ್ಟ್ ಇದೆ ಶೀಟ್ ಇರೋದು, ಅದ್ರ ಮೇಲೆ ನಡ್ಕೊಂಡು ಹೋಗ್ಬೇಕು. ಇವ್ರು ಬೇರೆ ಪಾಪ ಅವಾಗದಿಂದ ವೀಡಿಯೋ ಮಾಡ್ತೀನಿ ಪರವಾಗಿಲ್ಲ ಅಂತವ್ರೆ. ನನಗೆ ಬೇರೆ ಬೇಜಾರು, ಇವೆಲ್ಲಾದರೂ ಮಿಸ್ ಆದರೆ ಪಾಪ. ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋಗಿ ಇನ್ನೂ ಮೇಲ್ಗಡೆ ಹತ್ತಬೇಕು. ಅಯ್ಯಯ್ಯೋ, ಇವಾಗ ಮೇಲ್ಗಡೆ ಒಬ್ರು ಇದ್ದಾರೆ ನೋಡಿ, ಅವರು ಮತ್ತು ಇನ್ನು ಕೆಳಗಡೆ ಒಬ್ಬರು ಫ್ರೆಂಡ್ ಇದ್ದಾರೆ. ಆ್ಯಕ್ಚುಲಿ ಇವರೇ ತುಂಬ ಸಪೋರ್ಟ್ ಮಾಡಿರೋದು. ಫ್ರಮ್ ಕೊಯಂಬತ್ತೂರು, ಆಂಧ್ರದವರು, ಬಟ್ ಕೊಯಂಬತ್ತೂರಲ್ಲಿ ವರ್ಕ್ ಮಾಡ್ತಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರು. ಇದೇ ವ್ಯೂ ಪಾಯಿಂಟ್ಸ್ ಫುಲ್ಲು. ಇಲ್ಲಿರೋ ವ್ಯೂ ಹೆಂಗಿದೆ ಅಂದರೆ ಎಷ್ಟು ನೋಡಿದರೂ ಮುಗಿಯಲ್ಲ, ಅಷ್ಟು ದೂರಕ್ಕೆ ಅಷ್ಟು ವ್ಯೂ ಕಾಣಿಸ್ತಾ ಇರುತ್ತೆ. ಯಾಕೆಂದರೆ ಅಷ್ಟು ಟಾಪಲ್ಲಿದ್ದೀವಿ ನಾವು. ಸೊ ಇಲ್ಲಿಂದ ಬಂದ್ಬಿಟ್ಟು ಒಂದು ಶೀಟ್ ಇದೆ ನೋಡ್ಬೋದು, ಅದರಿಂದ ಹೋಗ್ಬೇಕು. ಅದೇನಾದ್ರು ಕಟ್ಟಾದರೆ ಅಷ್ಟೇ ಗತಿ. ಕಸ ಕಡ್ಡಿ ಎಲ್ಲ ಹೆವಿ ಹಾಕ್ಬಿಟ್ಟವ್ರೆ. ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಒಂದು ಎಂಟ್ರೆನ್ಸ್ ಇದೆ, ಅಲ್ಲಿಂದ ಹೋಗ್ಬೇಕು ನಾವು. ಇಲ್ಲಿ ಇವಾಗ ಸ್ಟಕ್ ಆಗಿರೋದು ಏನಕ್ಕಂದರೆ ಕೋತಿ ಇದೆ. ಈ ಕೋತಿಗಳ್ದೇ ದೊಡ್ಡ ಕಾಟ, ಇದು ಬೇರೆ ದೊಡ್ಡ ವಿಲನ್ ಥರ ಬರ್ತಿದೆ. ಹೊಡಿಯೋದಾದರೆ ಬನ್ನಿ ಹೊಡೀರಿ, ಏನು ಮಾಡ್ತೀರಾ ಮಾಡ್ಕೊಳ್ಳಿ ಅನ್ನೋ ಥರ ಗುರಾಯಿಸುತ್ತೆ. ಸೊ ಇನ್ನೂ ಆ ಟಾಪಿಗೆ ಹೋಗಬೇಕು, ಇನ್ನೂ ಅಷ್ಟು ದೂರ ಇದೆ. ಇದಂತೂ ನೋಡೋಕೆ ಸ್ವರ್ಗ ಥರ ಇದೆ. ಉಫ್, ಇದು ಪಾರ್ವತಿ ಅವ್ರದ್ದು ಪಾದ ಅಂತ ಹೇಳ್ತಾರೆ ಇಲ್ಲಿ ಅವರು. ಆಗಿನ ಕಾಲದಲ್ಲಿ ಪಾರ್ವತಿ ಇದ್ದಂಥ ಜಾಗ ಇದು, ಈ ಬೆಟ್ಟದ ಮೇಲ್ಗಡೆ. ಸೊ ಇನ್ನು ಮೇಲ್ಗಡೆ ಹೋಗೋಣ. ಅದಕ್ಕಿಂತ ಸ್ವಲ್ಪ ಅಲ್ಲಲ್ಲಿ ವ್ಯೂಸ್ ಎಲ್ಲ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ ನಾನು. ಬರೋರಿಗೆಲ್ಲ ಒಂದು ಇನ್ಸ್ಟ್ರಕ್ಷನ್ಸ್ ಏನಂದರೆ ಶೂಸ್ ಹಾಕ್ಕೊಂಡು ಬನ್ನಿ, ತುಂಬ ಡೇಂಜರಸ್ ಇದೆ. ನೀವೇ ನೋಡ್ಬೋದು ಪಾದಗಳೆಲ್ಲ ಹೆಂಗಾಗುತ್ತೆ ಅಂತ. ಹಂಗಿದೆ ಕಲ್ಲೆಲ್ಲ ಇಲ್ಲಿದ್ದು. ನೋಡ್ಕೊಂಡು ಆರಾಮಾಗಿ ಬನ್ನಿ. ಸೈಡು ಸಪೋರ್ಟ್ಸ್ಗೆಲ್ಲ ಈ ಕಂಬಿನೆಲ್ಲ ಇಟ್ಟಿದ್ದಾರೆ ಸೈಡಲ್ಲಿ, ಅದನ್ನ ಇಟ್ಕೊಂಡೆಲ್ಲ ನಾವು ಆರಾಮಾಗಿ ಬರ್ಬೋದು. ನಾ ಹೇಳ್ದಲ್ಲ ಹತ್ತೋದು ಥರನೇ ಇಳಿಯೋದು ಹಂಗೆ ತುಂಬಾ ಕಷ್ಟ ಇಲ್ಲಿ ಅಂತ, ಅದಕ್ಕೆ ಹೇಳಿರೋದು ಆವಾಗಲೇ. ನೀವು ನೋಡ್ಬೋದು ಅವರು ಹೆಂಗೆ ಕಷ್ಟಪಟ್ಟು ಇಳಿತಿದ್ದಾರೆ ಅಂತ ಪಾಪ. ಇನ್ನೊಂದೇನೆಂದರೆ ಎಲ್ಲೂ ರೂಟ್ ಒಂದು ಮಿಸ್ ಆಗಲ್ಲ, ಯಾಕೆಂದರೆ ಎಲ್ಲ ಕಡೆ ಆ್ಯರೋ ಮಾರ್ಕ್ ಹಾಕಿಟ್ಟಿರ್ತಾರೆ, ನಾವು ರೈಟ್ ತೊಗೋಬೇಕಾ ಲೆಫ್ಟ್ ತೊಗೋಬೇಕಂತ. ಇನ್ನೊಂದು ನಿಮಗೆ ಕಂಬಿಗಳು ನೋಡಿದ್ರೆ ಗೊತ್ತಾಗುತ್ತೆ, ಕಂಬಿ ನೋಡ್ಕೊಂಡೇ ಹೋಗ್ಬೇಕು ನೀವು. ಯಾಕೆಂದರೆ ಸಪೋರ್ಟಿಗೆ ಬೇರೆ ಏನೂ ಇಲ್ಲ. ಕಂಬಿ ಇಲ್ದಿರೋ ಜಾಗಕ್ಕೆ ಹೋದರೆ ಕೆಳಗಡೆ ಎಲ್ಲಾದರೂ ಫಾರೆಸ್ಟ್ ಆಫೀಸರ್ಗೆ ಸಿಗ್ತೀರ ಅಷ್ಟೇ. ಇಲ್ಲಿ ಚಿಕ್ಕ ಚಿಕ್ಕ ಟೆಂಟ್ ಎಲ್ಲ ಇದೆ. ಈ ಟೆಂಟ್ ಬಂದುಬಿಟ್ಟು ಚಿಕ್ಕ, ಅವಾಗ ನಾನು ನೋಡ್ದಲ್ಲ ಅಜ್ಜಿ ತೋರಿಸ್ತೀನಿ ನಿಮಗೆ, ಒಂದು ಮಾತಾಡಿದ ನನ್ನ ಹತ್ರ. ಅವರೆಲ್ಲ ಬಂದುಬಿಟ್ಟು ಇಲ್ಲಿ ಟೆಂಟ್ ಹಾಕ್ಬಿಟ್ಟು ಇಲ್ಲಿ ಶಾಪ್ ಇಡ್ತಾರೆ. ತಿಂಡಿ ಐಟಮ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಸೇಲ್ ಮಾಡ್ತಿರ್ತಾರೆ ಇಲ್ಲಿ ಅವರು ಪಾಪ.
ಆ್ಯಕ್ಚುಲಿ ನಾನು ಬಂದಿದ್ದ ರೂಟ್ ಬಂದುಬಿಟ್ಟು ತುಂಬ ಹತ್ತಿರ, ಕಡಲಾಡಿ ಅಂತ. ಸೊ ಇಲ್ಲಿ ಬಂದುಬಿಟ್ಟು ಫುಲ್ಲು ಫಾರೆಸ್ಟ್ ಇರೋದು, ಸೊ ಈಸಿಯಾಗಿ ಬಂದೆ. ಇನ್ನೊಂದು ಆಲ್ಮೋಸ್ಟ್ ಎಲ್ಲರೂ ಬರೋದು ತೆನ್ಮಡಿ ಮಂಗಲಿಂದ. ಅಲ್ಲಿ ಬಂದುಬಿಟ್ಟು ಚಿಕ್ಕ ಚಿಕ್ಕ ಸ್ಟೆಪ್ಸು ಎಲ್ಲ ಇರುತ್ತೆ, ಹೆವಿ ಬಿಸಿಲು ಬೇರೆ. ಸೊ ನನ್ನ ಪ್ರಿಫರೆನ್ಸ್ ಬಂದುಬಿಟ್ಟು ಕಡಲಾಡಿಗೆ ಬನ್ನಿ, ಈಸಿಯಾಗಿರುತ್ತೆ. ತೆನ್ಮಡಿಮಂಗಲ್ ಬಂದುಬಿಟ್ಟು ಥರ್ಡ್ ಸ್ಟಾಪು ಕಡಲಾಡಿಯಿಂದ. ಸೊ ತೆನ್ಮಡಿಮಂಗಲ್ಗೆ ಬಂದರೆ ಒಂದು ಸ್ವಲ್ಪ ಸ್ಟೆಪ್ಸ್ ಅದು ಅಂತ ಕಷ್ಟ, ಕಡಲಾಡಿ ಅಂದರೆ ಈಸಿ. ಸೊ ನಾನು ಬಂದುಬಿಟ್ಟು ಕಡಲಾಡಿಯಿಂದ ಬಂದಿದ್ದು ನಂಗೆ ಇನ್ನೂ ಈಸಿ ಆಗಿತ್ತು, ನೆರಳಿತ್ತು, ಆರಾಮಾಗಿ ಬಂದೆ. ಸೊ ಕಡಲಾಡಿಯಿಂದನೇ ಬನ್ನಿ, ಯಾಕೆಂದ್ರೆ ತೆನ್ಮಡಿಮಂಗಲಲ್ಲಿ ತುಂಬ ಜನ ಬರೋದ್ರಿಂದ ತುಂಬಾ ರಶ್ ಇರುತ್ತೆ. ಈ ಥರನೇ ಸ್ಟೆಪ್ಸ್ ಇರುತ್ತೆ ಫುಲ್ಲಿ ತೆನ್ಮಡಿಮಂಗಲಿಂದ ಬಂದರೆ. ಸೊ ನಮ್ಮ ಜನ ಎಲ್ಲೋದ್ರೂ ಕಾಸಗಡ್ಡೆ ಅಂದರೂ ಆಸೆ ಹಾಕೋದು ಬಿಡಲ್ಲ, ಈ ಬೆಟ್ಟಕ್ಕೆ ಬಂದರೂ ಇಲ್ಲೇ ಹಾಕ್ತಾರೆ. ಅಷ್ಟೊಂದು ಡಸ್ಟ್ಬಿನ್ ಇದೆ, ಆದರೂ ಹಾಕಲ್ಲ. ತೆನ್ಮಡಿಮಂಗಲಿಂದ ಬಂದವನಿಗೆ ಅಂತೂ ಬಾಯಿಗೆ ಬಂದಿರುತ್ತೆ, ಯಾಕಂದರೆ ಆಲ್ರೆಡಿ ಸ್ಟೆಪ್ಸ್ ಹತ್ತಿ ವಾಪಸ್ ಇನ್ನೂ ಸ್ಟೆಪ್ಸ್ ಹತ್ತನೇ ಇರಬೇಕು, ಏನೋ ಹಂಗಿದೆ. ಇದು ಕೆಳಗಡೆ ಬಂದುಬಿಟ್ಟು ಎಕ್ಸಿಟ್, ಅಲ್ಲಿಂದನೂ ಹೋಗ್ಬೋದು ನಮಗೆ ಹೋಗ್ಬೇಕಾದ್ರೆ. ಬಟ್ ಬರಬೇಕಾದ್ರೆ ಇದೇ ಸ್ಟೆಪ್ಸಲ್ಲಿ ಬರಬೇಕಾದ್ರೆ ಒಂದೇ ರೂಟ್, ಯಾವ ರೂಟಲ್ಲೂ ಮಿಸ್ ಆಗೋಂಗಿಲ್ಲ. ಈ ಸ್ಟೆಪ್ಸ್ ಹತ್ತಬೇಕಾದ್ರೆ ಕಾಲೆಲ್ಲ ಹಿಡ್ಕೊತಿದೆ ಕೆಳಗಡೆಯಿಂದ ಹತ್ತಿ ಯಪ್ಪ. ಹಂಗೇನೆ ವ್ಯೂ ನೋಡಿದಷ್ಟು ಸಾಲ್ತಿಲ್ಲ, ಯಾಕೆಂದರೆ ಆ ಥರ ಇದೆ ವ್ಯೂ ಪಾಯಿಂಟು. ಒಂದು ಕಡೆಯಿಂದ ಸ್ಟೆಪ್ಸ್ ಹತ್ತೋಕ್ಕಾಗದೆ ಪಡೋ ಕಷ್ಟ ಇದೆಯಲ್ಲ, ಇಳಿಬೇಕಾದ್ರೆ ಇನ್ನೂ ಇರುತ್ತೆ ಡಬ್ಬಲಾಗಿ, ಹಂಗಿದೆ ಸ್ಟೆಪ್ಸ್ ಎಲ್ಲ. ಯಾಕೆಂದರೆ ಕಾಲು ಎತ್ತಿಡ್ಬೇಕಾದ್ರೆ ಮಂಡಿ ಎಲ್ಲ ಹಿಡಿತಿದೆ. ಅದಕ್ಕೆ ಅಂದಿದ್ದು ಪರ್ವತಮಲೆ ಈಸಿಯೆಸ್ಟ್ ಟ್ರಕ್ ಅಂತೂ ಅಲ್ಲ. ಸೊ ಫಸ್ಟ್ ಟೈಮ್ ಟ್ರಕ್ಕಿಂಗ್ ಮಾಡೋರಿಗೆ ಕಷ್ಟನೇ, ತುಂಬಾ ಕಷ್ಟ ಅದು. ಈ ಕಷ್ಟ ಅನ್ನೋದಕ್ಕಿಂತ ತುಂಬ ಕಷ್ಟ ಫಸ್ಟ್ ಟೈಮ್ ಬರೋರಿಗೆ. ಸೊ ನಾವು ಆಲ್ಮೋಸ್ಟ್ ಬಂದು, ಸೊ ಮೇಲ್ಗಡೆ ಕಾಣಿಸ್ಬೋದು ದೇವಸ್ಥಾನ, ಇದೇ ದ್ವಾರ. ಇಲ್ಲಿಂದ ಇನ್ನೊಂದು 50 ಸ್ಟೆಪ್ಸ್ ಅಷ್ಟೇ ಆದರೆ ಟೆಂಪಲ್ ಬರುತ್ತೆ. ಇನ್ನು ಇವರೆಲ್ಲ ಬಂದುಬಿಟ್ಟು ನಿನ್ನೆ ನೈಟ್ ಬಂದಿರೋರೆಲ್ಲ, ಆಲ್ಮೋಸ್ಟು ನೈಟ್ ಬಂದು ಇವಾಗ ಕೆಳಗಡೆ ಇಳ್ಕೊಂಡು ಹೋಗ್ತಿರೋರು, ಯಾಕೆಂದರೆ ಸನ್ರೈಸ್ ಬಂದುಬಿಟ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ. ಶಿವಪಾರ್ವತಿ ಕಾಣಿಸ್ತಿದ್ದಾರೆ ಅಲ್ಲಿ. ಸೊ ಅಲ್ಲಿಂದ ವ್ಯೂ ನೋಡಿ. ಫೈನಲಿ ಅಷ್ಟು ಕಷ್ಟಪಟ್ಟು ಬಂದಿದ್ದಕ್ಕೆ ಟೆಂಪಲ್ಗಂತೂ ರೀಚ್ ಆದ್ವಿ. ಸೊ ಇದೇ ಟೆಂಪಲು, ಶಿವ ಪಾರ್ವತಿ ಇರೋವಂಥ ಒಂದು ಟೆಂಪಲು. ಸೊ ಇಲ್ಲಿಂದ ಒಂದು ಸುತ್ತು ಹೊಡೆದು ಹೋದರೆ ಡೈರೆಕ್ಟ್ ಟೆಂಪಲ್ಗೆ ಹೋಗ್ತೀವಿ. ಸೊ ಇದು ಬಂದುಬಿಟ್ಟು ಆವಾಗಿನ ಕಾಲದಲ್ಲಿ ಋಷಿ ಅವರೆಲ್ಲ ಇದ್ರೆಲ್ಲ, ಸಾಧು ಸನ್ಯಾಸಿ ಎಲ್ಲ, ಅವ್ರು ಇದ್ದಿದ್ದಂಥ ಜಾಗ, ಅವ್ರ ಫೋಟೋಸ್ ಎಲ್ಲ ಅದು. ಸೊ ಇಲ್ಲಿ ಬಂದುಬಿಟ್ಟು ಪಾರ್ವತಿ, ಹನುಮಾನು ಎಲ್ಲ ದೇವ್ರದ್ದು ಚಿಕ್ಕ ಮೂರ್ತಿ ಇದೆ. ಸೊ ಆ್ಯಕ್ಚುಲಿ ಇಲ್ಲಿ ಬಂದುಬಿಟ್ಟು ವೀಡಿಯೋ ಮಾಡೋಂಗಿಲ್ಲ ಅಂತಾರೆ, ಬಟ್ ಪರ್ಮಿಷನ್ ಕೇಳಿದೆ ಮಾಡಿ ಅಂದರು. ಸೊ ಅದರಿಂದ ಮಾಡ್ತಿದ್ದೀನಿ. ಇದೇ ಬಂದುಬಿಟ್ಟು ಶಿವನ ಚಿಕ್ಕ ಲಿಂಗ ಇದೆ ಇಲ್ಲೆಲ್ಲ. ಇದೇ 2000 ವರ್ಷಗಳ ಹಿಂದೆ ಇರುವಂಥ ಶಿವಲಿಂಗ. ಸೊ ಹನುಮಾನ್ ದೇವರು ಲಕ್ಷ್ಮಣನಿಗೋಸ್ಕರ ಎತ್ಕೊಂಡು ಹೋಗಿರೋ ಅಂಥ ಬೆಟ್ಟದಲ್ಲಿ ಚಿಕ್ಕದೊಂದು ಬೆಟ್ಟ ಬಿದ್ದು ಆಗಿರುವಂಥ ಬೆಟ್ಟನೇ ಪರ್ವತಮಲೈ ಬೆಟ್ಟ. ಸೊ ಗೈಸ್, ಇದೇ ಸುತ್ತ ಇರುವಂಥ ವ್ಯೂ ಪಾಯಿಂಟ್. ಸೊ ಫೈನಲಿ ನಾವು ಬಂದು ರೀಚ್ ಆದ್ವಿ. ಇನ್ನು ಹೋಗಬೇಕಾದ್ರೆ ನೋಡಿ ಹಿಂಗೆ ಇದೆ ಫುಲ್ಲಿ ವ್ಯೂ ಪಾಯಿಂಟ್ ಬಂದುಬಿಟ್ಟು, ಫುಲ್ಲಿ ಹಿಂಗೆ ಕೆಳಗಡೆ ಇಳ್ಕೊಂಡು ಹೋಗಬೇಕು. ಸೊ ಗೈಸ್, ಫೈನಲಿ ಪರ್ವತಮಲೆ ಟ್ರೆಕ್ಕಿಂಗ್ ಅಂತೂ ಮುಗೀತು. ಇದು ನನ್ನ ಫಸ್ಟ್ ಮೋಟೋ ಲಾಗು, ಅದರಲ್ಲಿ ಸ್ಪೆಷಲಿ ಕನ್ನಡದಲ್ಲಿ ಲಾಗ್ ಮಾಡ್ತಿರೋದೇ ನಾನು ಫಸ್ಟ್ ಟೈಮ್, ಇಷ್ಟೊಂದು ಮಾತಾಡ್ತಿರೋದು ಫಸ್ಟ್ ಟೈಮೇ. ಸೊ ಏನಾದರೂ ತಪ್ಪಾಗಿದ್ದರೆ, ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ರಿಯಲಿ ಸಾರಿ. ಸೊ ಇದೇ ಥರ ತುಂಬ ವೀಡಿಯೋಸ್ ಬರ್ತಾ ಇರುತ್ತೆ, ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಎಲ್ರಿಗೂ ಶೇರ್ ಮಾಡ್ತೀರಿ. ಸೊ ಲೈಫ್ ಬಗ್ಗೆ ತುಂಬಾ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಲೈಫ್ ಒಂಥರ ಈಸಿಯಾಗಿರುತ್ತೆ. ಅದಕ್ಕೋಸ್ಕರ ತುಂಬ ಯೋಚನೆ ಮಾಡಿ ತಲೆಗೆ ಇಡ್ಸ್ಕೊಂಡೆಲ್ಲ ಇರಬೇಡಿ ಅಂತ ಹೇಳ್ಕೊಂಡು ಈ ಲಾಗ್ನಲ್ಲಿ ಮುಗಿಸ್ತಿದ್ದೀನಿ. ಜೈ ಕರ್ನಾಟಕ, ಜೈ ಹಿಂದ್, ಬಾಯ್ ಬಾಯ್, ಲವ್ ಯು.